ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಇಂದು ಜೂನ್ 21 ಇಂದಿನ ನಿತ್ಯ ಪಂಚಾಂಗ ನೋಡಿ. ಇವತ್ತು ಸೂರ್ಯೋದಯ ಬೆಳಿಗ್ಗೆ 5:56 ಸೂರ್ಯಾಸ್ತ ಸಂಜೆ 6:46. ಇಂದಿನ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ರಾಹುಕಾಲ ಸಂಜೆ 4:30 6, ಗುಳಿಕಾಲ 3 4:30, ಯಮಗಂಡ ಕಾಲ ಮಧ್ಯಾಹ್ನ 12 1:30. ಇಂದಿನ ನಿತ್ಯ ಪಂಚಾಂಗವನ್ನ ನೋಡಿ ಆಯ್ತು. ನಾವು ಪ್ರತಿದಿನ ನ್ಯೂಸ್ ಅನ್ನ ನೋಡೋದಕ್ಕಿಂತ ಮೊದಲೇನೆ ಒಂದು ಥಾಟ್ ಅನ್ನ ಹೇಳ್ತೀವಿ. ಅಂದ್ರೆ ಪತ್ರಿಕೆಯಲ್ಲ ಬಂದಿರ್ತಕ್ಕಂಥದ್ದನ್ನೇ ನಾನು ಹೇಳ್ತೀನಿ ನೋಡಿ. ನಾವೊಬ್ರಿಗೆ ಹಿಂಸೆಯನ್ನ ಮಾಡ್ತೀವಿ ಅಂತಂದ್ರೆ ಅದು ಶಾರೀರಿಕವಾಗಿ ಮಾಡ್ಬೇಕು ಅಂತ ಏನಿಲ್ಲ. ನಾವು ಮಾತುಗಳಿಂದನೂ ಕೂಡ ಎದುರಿಗಿರೋರಿಗೆ ಚುಚ್ಚಿ ಮಾತಾಡಿ ನೋವುಂಟು ಮಾಡಿದ್ರೆ ಅದು ಕೂಡ ಹಿಂಸೆ ಆಗಿರುತ್ತೆ ಅಲ್ವಾ? ಇದು ನಿಜ. ಬನ್ನಿ ಇಂದು ಆಭರಣ ಪ್ರಿಯರಿಗೆ ವಿಚಾರವನ್ನ ತಿಳ್ಕೊಂಡ್ ಬರೋಣ ನೋಡಿ. 1 ಗ್ರಾಮ್ ದರ 22 ಕ್ಯಾರೆಟ್ಗೆ ಆಭರಣ ಚಿನ್ನ 13,390. 1 ಗ್ರಾಮ್ ದರ 24 ಕ್ಯಾರೆಟ್ಗೆ ಗಟ್ಟಿ ಚಿನ್ನ 14,608. 1 ಕೆಜಿ ಬೆಳ್ಳಿ GST ಪ್ರತ್ಯೇಕ 2,50,000. ಇನ್ನ ವಿಚಾರಕ್ಕೆ ಹೋಗೋದಾದ್ರೆ ನೋಡಿ, ಈ ಪ್ರಯಾಣ ದರ ಅಂತಕ್ಕಂಥದ್ದು ಮುಗಿದೇ ಇರೋ ವಿಚಾರ ನೋಡಿ. ಬಸ್ ಪ್ರಯಾಣ ದರವನ್ನ ಮತ್ತೆ ಜಾಸ್ತಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಏನಂದ್ರೆ ಡೀಸೆಲ್ ದರ ಏರಿಕೆ ಹಿನ್ನೆಲೆಯಲ್ಲಿ ಬಸ್ ಪ್ರಯಾಣ ದರ ಏರಿಕೆಗೆ ಸಾರಿಗೆ ನಿಯಮಗಳ ಪ್ರಸ್ತಾವನೆಯಲ್ಲಿ ಸಲ್ಲಿಸಿದರೆ ಸಾರ್ವಜನಿಕರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಸೂಕ್ತ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಶನಿವಾರ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಬಸ್ ಪ್ರಯಾಣ ದರ ಏರಿಕೆ ಪ್ರಸ್ತಾವನೆ ಬಗ್ಗೆ ವರದಿ ಕೇಳಲಾಗಿ ವರದಿ ಬಂದ ಬಳಿಕ ಸಾರಿಗೆ ನಿಯಮಗಳು ಉಳಿಯಬೇಕು, ಜನರಿಗೂ ಹೆಚ್ಚಿನ ತೊಂದರೆ ಆಗಬಾರ್ದು, ಈ 2 ಅಂಶ ದೃಷ್ಟಿಲಿಟ್ಕೊಂಡು ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತೇಳಿ ಹೇಳಿದ್ರು. ಇಂಧನ ಉಳಿತಾಯ ಕ್ರಮವಾಗಿ ಸಾರ್ವಜನಿಕರು ಆದಷ್ಟು ಸಾರ್ವಜನಿಕ ಸಾರಿಗೆಯನ್ನೇ ಬಳಸಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಕರೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಸ್ ಪ್ರಯಾಣ ದರ ಏರಿಕೆ ಪ್ರಸ್ತಾವನೆ ಬಗ್ಗೆ ತೀರ್ಮಾನ ಮಾಡೋ ಮುನ್ನ ಈ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಅವರು ಕೂಡ ಹೇಳಿದ್ರು ನೋಡಿ. ಹರ್ಮುಜ್ ಮತ್ತೆ ಬಂದು ಅಮೆರಿಕ ಮತ್ತೆ ಇರಾನ್ ಒಪ್ಪಂದದ ಬೆನ್ನಲ್ಲೇ ಇಸ್ರೇಲ್ ಸೇನೆಯ ಲೆಬನಾನ್ ಮೇಲೆ ನಡೆಸಿದ ವೈಮಾನಿಕ ದಾಳಿ ರೊಚ್ಚಿಗೆದ್ದಿರುವ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಮತ್ತೆ ಬಂದ್ ಮಾಡಿದೆ. ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲಿ ತೈಲ ಅನಿಲ ಟ್ಯಾಂಕರ್ ಶಿಪ್ ಮತ್ತು ವಾಣಿಜ್ಯ ಹಡಗುಗಳ ಸಂಚಾರ ಅಡಚಣೆಗೆ ಎದುರಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮತ್ತೊಮ್ಮೆ ಸಮಸ್ಯೆ ತಂದೊಡ್ಡುವ ಸಾಧ್ಯತೆ ಇದೆ ನೋಡಿ. ಮುಂದಿನ ವಿಚಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಗ್ರಾಮೀಣ ಸಾರಿಗೆಗೆ 620 ಹೊಸ ಬಸ್, KSRTCಗೆ 400 ಬಸ್ ಅಂತೆ. ವಾಯುವ್ಯ ಸಾರಿಗೆಗೆ 220 ಬಸ್ಗಳನ್ನ ಹಂಚಿಕೆ ಮಾಡ್ತಾರಂತೆ. ಇದರಲ್ಲಿ 11 ಎಲೆಕ್ಟ್ರಿಕ್ ಬಸ್ ಘಟಕ ನಿರ್ಮಾಣ ಮಾಡ್ತಾರಂತೆ. PME ಮತ್ತು ಬಸ್ ಸೇವಾ ಯೋಜನೆ ಅಡಿಯಲ್ಲಿ KSRTC ವಾಯುವ್ಯ ಮತ್ತು ಈಶಾನ್ಯ ಸಾರಿಗೆ ಈ 3 ನಿಯಮಗಳ ವ್ಯಾಪ್ತಿಯಲ್ಲಿ 10 ನಗರಗಳ ಒಟ್ಟು 11 ಸ್ಥಳಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಘಟಕಗಳನ್ನ 112 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡುವ ಪ್ರಸ್ತಾವನೆಯನ್ನ ಸಂಪುಟದಲ್ಲಿ ಅನುಮೋದನೆಯನ್ನ ನೀಡಿದ್ದಾರೆ ನೋಡಿ. ಇಲ್ಲಿ ರೈತರಿಗೆ ಆಫರ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳ ಒಟ್ಟು 1777 ಎಕರೆ ಭೂಮಿಯನ್ನ ಡಿಫೆನ್ಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಸ್ವಾಧೀನ ಮಾಡಿಕೊಳ್ಳುವ ಕ್ರಮಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಕೃಷಿಗೆ ಮಾತ್ರ ಬಳಕೆ ಮಾಡಬೇಕು ಎಂಬ ಷರತ್ತಿನ ಮೇಲೆ ಭೂಮಿ ಕೈಬಿಡಲಾಗಿತ್ತು. ಆದರೆ ಬಹಳಷ್ಟು ರೈತರು ಸರ್ಕಾರ ನಿಗದಿಪಡಿಸಿರುವ ಪರಿಹಾರ ಒಪ್ಪಿ KIADBಗೆ ಭೂಮಿ ಬಿಟ್ಟುಕೊಡಲು ಮುಂದಾಗಿದ್ದರು. ಇಂತಹ ಆಸಕ್ತ ರೈತರಿಗೆ ಅಕ್ಟೋಬರ್ 31, 2026 ಕಾಲಾವಕಾಶವನ್ನ ವಿಸ್ತರಣೆ ಮಾಡೋದಕ್ಕೆ ಕ್ಯಾಬಿನೆಟ್ ನಿರ್ಧಾರವನ್ನ ಮಾಡಿದೆ ನೋಡಿ. ಅಂತೂ ದಸರಾದಲ್ಲಿ ಕಂಬಳಕ್ಕೆ ಅಸ್ತು ನೋಡಿ. ಮುಂದಿನ ವಿಚಾರ, ಅಂತೂ ದಸರಾದಲ್ಲಿ ಕಂಬಳಕ್ಕೆ ಅಸ್ತು. ಮೈಸೂರು ನಾಡ ಹಬ್ಬ ದಸರಾ ಮಹೋತ್ಸವದಲ್ಲಿ ಇದೇ ಮೊದಲ ಬಾರಿಗೆ ಕರಾವಳಿ ಭಾಗದ ಜನಪ್ರಿಯ ಕಂಬಳ ಕ್ರೀಡೆಯನ್ನ ನಡೆಸಲು ಮೈಸೂರು ಜಿಲ್ಲಾಡಳಿತ ಸಮ್ಮತಿಯನ್ನ ನೀಡಿದೆ. ಈ ಸಂಬಂಧ ಜಿಲ್ಲಾಧಿಕಾರಿ G. ಲಕ್ಷ್ಮೀಕಾಂತ ರೆಡ್ಡಿ ಅವರು ಶನಿವಾರ ಕಂಬಳ ಆಯೋಜನೆ ಬಗ್ಗೆ ಸಭೆ ನಡೆಸಿದರು. ನಂತರ ಮಾತನಾಡಿದ ಅವರು, ಕಳೆದ ವರ್ಷವೇ ಕಂಬಳ ಆಯೋಜಿಸಲು ಉದ್ದೇಶಿಸಲಾಗಿತ್ತು. ಆದರೆ ಸರಿಯಾದ ಸ್ಥಳ ದೊರಕದ ಹಿನ್ನೆಲೆಯಲ್ಲಿ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಈ ಬಾರಿ ಕಂಬಳ ಕಾರ್ಯಕ್ರಮವನ್ನ ವಿಶೇಷ ಆಕರ್ಷಣೆಯಾಗಿ ಆಯೋಜಿಸಲಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಈ ಬಾರಿ 3 ತಿಂಗಳ ಮೊದಲೇ ಕಂಬಳವನ್ನ ಆಯೋಜಿಸುವುದಕ್ಕೆ ಮೈಸೂರು ನಗರದ ವಿಜಯನಗರದ ಮೊದಲನೇ ಹಂತ, ವಿಜಯನಗರದ 4ನೇ ಹಂತ ಹಾಗೂ ಸಾತಗಳ್ಳಿ ರಿಂಗ್ ರೋಡ್ ರಸ್ತೆಯಲ್ಲಿ 3 ಸ್ಥಳವನ್ನ ಗುರುತನ್ನ ಮಾಡಿದ್ದಾರೆ. 1 ಸ್ಥಳವನ್ನ ಆಯ್ಕೆ ಮಾಡುವುದು ಅಂತ ಹೇಳಿ ಕಂಬಳ ಆಯೋಜನೆಗೆ ಕನಿಷ್ಠ 7 ಎಕರೆ ಸ್ಥಳ ಬೇಕಾಗಿತ್ತು. ಸ್ಥಳ ಆಯ್ಕೆ ಮಾಡುವಾಗ ಪಾರ್ಕಿಂಗ್ ವ್ಯವಸ್ಥೆ, ವೀಕ್ಷಕರ ಗ್ಯಾಲರಿ ಮತ್ತೆ ಕೋಣಗಳು ಹಾಗೂ ಆಯೋಜಕರು ಉಳಿದುಕೊಳ್ಳಲು ಬೇಕಿರುವ ವ್ಯವಸ್ಥೆಯನ್ನ ನೋಡಿಕೊಂಡು ಆಯ್ಕೆ ಮಾಡೋದಕ್ಕೆ ಅಧಿಕಾರಿಗಳು ಸೂಚಿಸಲಾಗಿದೆ ನೋಡಿ. ಇಲ್ಲೊಂದು ವಿಶೇಷವಾದ
ಸೂಚನೆ. ಸಿಇಟಿ ಆಪ್ಷನ್ ಎಂಟ್ರಿಗೆ 10 ದಿನ ಕಾಲಾವಕಾಶವನ್ನ ನೀಡಿದರೆ ದಾಖಲೆ ಸಲ್ಲಿಕೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಎಂಜಿನಿಯರಿಂಗ್ ಮತ್ತು ಪಶುವೈದ್ಯಕೀಯ ಕೃಷಿ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಭಾಗವಾಗಿ ಆಪ್ಷನ್ ಆಯ್ಕೆಗಳನ್ನ ದಾಖಲೆ ಮಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಶನಿವಾರ ತನ್ನ ವೆಬ್ಸೈಟ್ ನಲ್ಲಿ ಪೋರ್ಟಲ್ ಅನ್ನ ಓಪನ್ ಮಾಡಿದರೆ ಜೂನ್ 30 ಬೆಳಗ್ಗೆ 10 ಗಂಟೆವರೆಗೆ ಅಭ್ಯರ್ಥಿಗಳು ತಮ್ಮ ಇಚ್ಛೆಯ ಕಾಲೇಜು ಮತ್ತು ಕೋರ್ಸ್ಗಳನ್ನ ಆದ್ಯತೆ ಕ್ರಮದಲ್ಲಿ ದಾಖಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಜೂನ್ 30 ಬೆಳಗ್ಗೆ 10 ಗಂಟೆವರೆಗೆ ಆಯ್ಕೆ ದಾಖಲೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಜೂನ್ 6ರಂದು ಸೀಟು ಹಂಚಿಕೆ ಅಣಕು ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ. ಜೂನ್ 9ರವರೆಗೆ ತಿದ್ದುಪಡಿ ಮತ್ತೆ ಜೂನ್ 15ಕ್ಕೆ ಅಂತಿಮ ಫಲಿತಾಂಶ ಪ್ರಕಟವನ್ನ ಮಾಡ್ತಾರೆ. ಕರಡು ಸೀಟು ಮತ್ತೆ ಮ್ಯಾಟ್ರಿಕ್ಸ್ ಆಧರಿಸಿ ಸೀಟು ಹಂಚಿಕೆಗೆ ಕೆಇಎ ಸಜ್ಜನ್ನ ನಡೆಸಿದೆ. ಇಷ್ಟು ಸಿಇಟಿ ಆಪ್ಷನ್ ಎಂಟ್ರಿ ಬಗ್ಗೆ ವಿಚಾರ. ನೋಡಿ, ಬಾಂಗ್ಲಾದಲ್ಲಿ ಹಿಂದೂಗಳ ಬೃಹತ್ ಪ್ರತಿಭಟನೆ. ಢಾಕಾ. ಭಗವಾನ್ ಶ್ರೀರಾಮನ ಮೂರ್ತಿಗೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಹಿಂದೂ ಸಮುದಾಯ ಬಾಂಗ್ಲಾದೇಶ ರಾಜಧಾನಿ ಢಾಕಾದಲ್ಲಿ ಭಾರಿ ಪ್ರತಿಭಟನೆಯನ್ನ ನಡೆಸಿದ್ರು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ವಿಚಾರ. ನವೋದಯದಲ್ಲಿ PUC ಪ್ರವೇಶಕ್ಕೆ ಅರ್ಜಿ ಆಹ್ವಾನ. ಶಿವಮೊಗ್ಗ. ಗಾಜನೂರು PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಪ್ರಸಕ್ತ ಸಾಲಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಪ್ರಥಮ PUCಗೆ ಪ್ರವೇಶವನ್ನ ಮೆರಿಟ್ ಆಧಾರದ ಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಕೋರಿದ್ದಾರೆ. ಅರ್ಜಿಗಳನ್ನ ಜೂನ್ 26 ಒಳಗೆ ನೇರವಾಗಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ವಿವರಕ್ಕೆ ಇಲ್ಲಿ ದೂರವಾಣಿ ಸಂಖ್ಯೆಯನ್ನ ನೀಡಿದ್ದಾರೆ. 8182234250. ಇನ್ನೊಂದು ನಂಬರ್ 9535458644. ಸಂಪರ್ಕಿಸುವಂತೆ ನವೋದಯ ವಿದ್ಯಾಲಯ ಪ್ರಾಂಶುಪಾಲರು ಕೋರಿದ್ದಾರೆ. ಇನ್ನು ಶಿವಮೊಗ್ಗದ ಇನ್ನೊಂದು ನ್ಯೂಸ್. ಸಮಾಜದ ದುರ್ಬಲ ವರ್ಗಗಳಿಗೆ ಅವಕಾಶ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಶಿವಮೊಗ್ಗದ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಸ್ವಯಂ ಕಲಿಕಾ ಸಾಧನಗಳನ್ನ ಸಂಸದ BY ರಾಘವೇಂದ್ರ ದೃಷ್ಟಿ ವಿಶೇಷ ಚೇತನರಿಗೆ ವಿತರಿಸಿದ್ರು. ಇನ್ನ ಅರಿವು ಕೇಂದ್ರ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ ಶಿವಮೊಗ್ಗ. ಏನಪ್ಪಾ ಅಂತಂದ್ರೆ, ಜಿಲ್ಲಾ ವ್ಯಾಪ್ತಿಯಲ್ಲಿ ಒಟ್ಟು 258 ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳನ್ನ ಸ್ಥಾಪಿಸಿದ್ದಾರೆ. ಖಾಲಿ ಇರುವ 14 ಅರಿವು ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗಳಿಗೆ ಭರ್ತಿಯನ್ನ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ, ತೀರ್ಥಹಳ್ಳಿಯ ಬಾಂಡ್ಯ ಕುಕ್ಕೆ, ಹೊಸಳ್ಳಿ ಸಾಗರದ ಕುದರೂರು, ಕಲ್ಮನೆ, ಹೆಗ್ಗೋಡು, ಭದ್ರಾವತಿಯ ವೀರಾಪುರ, ಕೊಡ್ಲಿಗೆರೆ, ಹೊಸನಗರದ ಸೂಳುಗೋಡು, ತ್ರಿಣಿವೆ, ಸೊರಬದ ಭಾರಂಗಿ, ಹರೀಶಿ, ಶಿಕಾರಿಪುರದ ಮುದ್ದನಹಳ್ಳಿ, ಅಂಬಾರಗೊಪ್ಪ ಹಾಗೂ ಶಿವಮೊಗ್ಗದ ಚೋರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಿವು ಕೇಂದ್ರಗಳಲ್ಲಿ ಹುದ್ದೆಗಳು ಖಾಲಿ ಇವೆ. ನಿಯಮಾನುಸಾರ ರೋಸ್ಟರ್ ಬಿಂದುಗಳ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತೆ. ಅರ್ಹ ಅಭ್ಯರ್ಥಿಗಳು ನಿಗದಿ ನಮೂನೆಯ ಅರ್ಜಿ ಭರ್ತಿ ಮಾಡಿ ದೃಢೀಕರಿಸಿದ ಅಗತ್ಯ ದಾಖಲೆಗಳ ಜೊತೆಗೆ ಸಂಬಂಧಪಟ್ಟ ಗ್ರಾಮದ PDOಗಳಿಗೆ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 8 ಕೊನೆಯ ದಿನವಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ವಿಚಾರ. ರಿಪ್ಪನ್ಪೇಟೆ. ಮಕ್ಕಳ ಜ್ಞಾನ ವೃದ್ಧಿಗೆ ಪತ್ರಿಕೆ ಓದು ಅಗತ್ಯ. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿಜಯ ಕರ್ನಾಟಕ ವಿದ್ಯಾರ್ಥಿ ಸಂಚಿಕೆಯನ್ನ ಬಿಡುಗಡೆ ಮಾಡಿದರು. ಇನ್ನೊಂದು ವಿಚಾರ. ಶಿವಮೊಗ್ಗದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ನಿಷೇಧಕ್ಕೆ ಆಗ್ರಹಿಸಿದರು. ಶಿವಮೊಗ್ಗ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿಸುವಂತೆ ಒತ್ತಾಯಿಸಿ ಅರುಣೋದಯ ಮಹಿಳಾ ಜಿಲ್ಲಾ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಶುಕ್ರವಾರ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನ ಭದ್ರಾವತಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ ವಿತರಣೆಯನ್ನ ಮಾಡಿದ್ರು, ಕೊಡುಗೆಯನ್ನ ಕೊಟ್ಟರು. ಭದ್ರಾವತಿ ತಾಲೂಕಿನ ನಾಗತಿ ಬೇಗಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಂಜಾರ ಗೋರ್ಭಾಯ್ ಸಂಘ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶ್ರೀ ಮಂಜು ಮಹಾರಾಜ್ ಸ್ವಾಮೀಜಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನ ಮಾಡಿ ಉದ್ಘಾಟನೆಯನ್ನ ಮಾಡಿದ್ರು. ಅರ್ಹರಿಗೆ ಗ್ಯಾರಂಟಿ ನೀಡೋದಕ್ಕೆ ಪರಿಶೀಲನೆ. ಸೊರಬ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ತಾಲೂಕು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆಯನ್ನ ನಡೆಸಿದ್ರು. ಇನ್ನ ನೋಡಿ, ಮುಂದಿನ ವಿಚಾರ. ಶಿವಮೊಗ್ಗತೆ ಬಾಲಕಿ ವಿವಾಹ, ಲೈಂಗಿಕ ದೌರ್ಜನ್ಯ, 4ವರಿಗೆ 20 ವರ್ಷ ಕಠಿಣ ಸಜೆ. ಏನಪ್ಪ ವಿಚಾರ ಅಂತಂದ್ರೆ, ಶಿವಮೊಗ್ಗದಲ್ಲಿ ಬಾಲಕಿಯನ್ನ ಬಲವಂತವಾಗಿ ಮದುವೆಯಾಗಿದ್ದಲ್ಲದೆ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ದೈಹಿಕ ಸಂಪರ್ಕ ಬೆಳೆಸಿದ ಯುವಕ ಮತ್ತು ಆತನಿಗೆ ಮದುವೆಯಾಗಲು ಸಹಕರಿಸಿದ 3ವರಿಗೆ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ 20 ವರ್ಷ ಕಠಿಣ ಸಜೆ ಮತ್ತು 1.85 ಲಕ್ಷ ರು ದಂಡ ವಿಧಿಸಿ ಶನಿವಾರ ತೀರ್ಪು ನೀಡಿದೆ. ಅದಲ್ಲದೇನೆ ಬಾಲಕಿಗೆ 4 ಲಕ್ಷ ರು ಪರಿಹಾರ ನೀಡುವಂತೆ ಆದೇಶವನ್ನ ನೀಡಿದ್ದಾರೆ.
ನೋಡಿ ಇಲ್ಲೊಂದು ವಿಚಾರ, ವಿಕಾಸ ಶಾಲಾ ಮಕ್ಕಳಿಗೆ ಸಂಗೀತೋತ್ಸವ. ಇದು ಶಿವಮೊಗ್ಗದ ನ್ಯೂಸ್. ಸಂಗೀತೋತ್ಸವ ಕಾರ್ಯಕ್ರಮ ಶಿವಮೊಗ್ಗ ನಗರದ ಆಲ್ಕೊಳದಲ್ಲಿನ ವಿಕಾಸ ಶಾಲೆಯ ಮಕ್ಕಳಿಂದ ಜೂನ್ 24ರಂದು ಸಂಜೆ 5ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಸಂಗೀತೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ವಿಚಾರ ಶಿವಮೊಗ್ಗ ವನ್ಯಜೀವಿ ಹೊರಗುತ್ತಿಗೆ ಆಧಾರದಲ್ಲಿ ಪಶು ವೈದ್ಯರ ನೇಮಕಕ್ಕೆ ಅರ್ಜಿಯನ್ನ ಕರೆದಿದ್ದಾರೆ. ಶಿವಮೊಗ್ಗ ವನ್ಯಜೀವಿ ವಿಭಾಗದ ವ್ಯಾಪ್ತಿಯಲ್ಲಿ ಸಕ್ರೆಬೈಲು ಆನೆ ಬಿಡಾರದ ಇಲಾಖಾ ಆನೆಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವುದಕ್ಕೆ ಶಿವಮೊಗ್ಗ ವೃತ್ತ ವ್ಯಾಪ್ತಿಯಲ್ಲಿ ವನ್ಯಪ್ರಾಣಿಗಳ ಮೃತಪಟ್ಟಾಗ ಮರಣೋತ್ತರ ಪರೀಕ್ಷೆ, ವನ್ಯಪ್ರಾಣಿ ಮತ್ತು ಮಾನವ ಸಂಘರ್ಷದ ಸಂದರ್ಭದಲ್ಲಿ ಇನ್ನಿತರೆ ತುರ್ತು ಸಂದರ್ಭದಲ್ಲಿ ವನ್ಯಪ್ರಾಣಿಗಳ ರಕ್ಷಣೆ ಮತ್ತು ಸ್ಥಳಾಂತರ ಕಾರ್ಯಕ್ರಮಗಳಲ್ಲಿ ತ್ವರಿತವಾಗಿ ನಿಭಾಯಿಸಲು ಒಬ್ಬ ಪಶು ವೈದ್ಯರ ಅವಶ್ಯಕತೆ ಇದೆ. ಹಾಗಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸಲು ಅರ್ಹರಿಂದ ಅರ್ಜಿಯನ್ನ ಕರೆದಿದ್ದಾರೆ. ಅರ್ಜಿ ನಮೂನೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ವಿಭಾಗ ಕಚೇರಿ ಶಿವಮೊಗ್ಗ ಅಥವಾ ವೆಬ್ಸೈಟ್ ಸಕ್ರೆಬೈಲು https ಸಕ್ರೆಬೈಲು ಮೂಲಕ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08182222983. ವಿಜಯ್ ಕುಮಾರ್ ಕಾಳಪ್ಪನವರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ಉಪವಿಭಾಗ. ಈ ರೀತಿಯಾಗಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಮೊಬೈಲ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ 9481461553. ಇನ್ನು ಸಕ್ರೆಬೈಲು ವನ್ಯಜೀವಿ ವಲಯ ಗಾಜನೂರು ಇವರನ್ನು ಕೂಡ ಸಂಪರ್ಕಿಸಬಹುದು. ಇನ್ನೊಂದು ನಂಬರ್ 9631214006. ಈ ನಂಬರಿಗೂ ಕೂಡ ನೀವು ಸಂಪರ್ಕವನ್ನ ಮಾಡಬಹುದು. ಇನ್ನ ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದ್ರೆ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ಇವಾಗ. ಇಲ್ಲಿ ಬ್ರೆಜಿಲ್ಗೆ ಭರ್ಜರಿ ಜಯ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ ಬಲಿಷ್ಠ ತಂಡದೆದುರು ಹೈಟೆಕ್ 3.0 ಸೋಲು, ಮ್ಯಾಥ್ಯಸ್ ಡಬಲ್ ಗೋಲು. ಇನ್ನ ಭಾರತದ ಸರಣಿ ಕ್ಲೀನ್ ಸ್ವೀಪ್, 3ನೇ ಏಕದಿನ ಅಫ್ಘಾನಿಸ್ತಾನ ವಿರುದ್ಧ ಟೀಂ ಇಂಡಿಯಾಗೆ 9 ವಿಕೆಟ್ ಜಯವ ಸಿಕ್ಕಿದೆ. ಇನ್ನ PT ಉಷಾ ಅಂಜುಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನೀಡಿದ್ರು. ಹೊಸದಿಲ್ಲಿ ಭಾರತೀಯ ಅಥ್ಲೆಟಿಕ್ಸ್ ಫೆಡರೇಷನ್ ಶನಿವಾರ ಆಯೋಜಿಸಿದ ಚೊಚ್ಚಲ ಇಂಡಿಯನ್ ಅಥ್ಲೆಟಿಕ್ಸ್ ಅವಾರ್ಡ್ ಸಮಾರಂಭದಲ್ಲಿ ದಂತಕತೆ PT ಉಷಾ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇಷ್ಟು ಈ ದಿನದ ಸುದ್ದಿ ವಿಚಾರಗಳು. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೂಡ ಕೊಡಿ. ಮುಂದಿನ ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.